ಜೈ ಶ್ರೀ ದುರ್ಗಾಂಬ ಹರ ಹರ ಮಾಧವ್. ನಮಸ್ತೆ ವೀಕ್ಷಕರೇ. ಇವಾಗಿನ ವಿಚಾರ, ನಮ್ಮ ದೇಹಕ್ಕೆ ನಾವೇ ಡಾಕ್ಟರ್ ಆಗಿರಬೇಕು ಅಂತ ಇವಾಗಿನ ವಿಚಾರ. ಹೌದು, ನಾವೇನಾದರೂ ಒಂದು ಸಮಸ್ಯೆ ಬಂದ ಕೂಡಲೇ ಓಡ್ತೇವೆ ಅಲ್ವಾ ಡಾಕ್ಟರ್ ಹತ್ರ. ನಾನು ಹೋಗಲ್ಲ, ಕೆಲವರು ಹೋಗ್ಬಿಡ್ತಾರೆ. ಹೋಗಬೇಡಿ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ. ಡಾಕ್ಟರ್ ಹತ್ರ ಹೋಗೋಕ್ಕಿಂತ ಮೊದಲು ಏನಾಗಿದೆ, ನಮಗೆ ನಾವೇನು ತಿನ್ನಿದ್ವಿ ನಿನ್ನೆ, ಯಾಕೆ ಹೀಗಾಗಿದೆ ಅಂತ ಸ್ವಲ್ಪ ಗ್ರಹಿಸಿ ನೀವು. ನಿಮಗೆ ಆ ಸಮಸ್ಯೆಗೆ ಪರಿಹಾರ ಸಿಗ್ತದೆ ನಿಮಗೆ. ಈಗ ಉದಾಹರಣೆಗೆ, ಖಾರ ಜಾಸ್ತಿ ತಿಂತೀರಿ, ಉಪ್ಪು ಜಾಸ್ತಿ ತಿಂತೀರಿ, ಇದರಿಂದೆಲ್ಲ ಏನು ಸಮಸ್ಯೆ ಅಂತ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ, ತಿಂದ ತಕ್ಷಣ ನಮ್ಗೆ ಏನು ಅನುಭವ ಆಗುತ್ತೆ. ಹೌದು, ತಿಂದ ತಕ್ಷಣ ನಮಗೆ ನಿದ್ದೆ ಬರ್ತಾ ಇದೆಯಲ್ಲ, ಯಾಕೆ ಅಂತ ಸ್ವಲ್ಪ ಗ್ರಹಿಸಿದರೆ ನಮಗೆ ಅರ್ಥ ಆಗಿಬಿಡುತ್ತೆ ಆಹಾರದಲ್ಲಿ ಏನು ಅಂಶ ಇದೆ, ಆ ಉಪ್ಪಲ್ಲಿ ಏನು ಅಂಶ ಇದೆ, ನಾವು ಅಲ್ಲಿ ತಿನ್ಕೊಂಡ್ಬಂದ್ವಿ, ನಮಗೇನು ಆಗ್ತಾ ಇದೆ, ನಮ್ಗೆ ಯಾಕೆ ಹೊಟ್ಟೆಲಿ ಉರಿ ಬೀಳ್ತಾ ಇದೆ ಅಂತ ನಮಗೆ ಅರ್ಥ ಆಗಿಬಿಡುತ್ತೆ. ಈಗ ನಾನೇನು ಮೇಲಿಂದ ಇಳಿದು ಬಂದವನಲ್ಲ ವೀಕ್ಷಕರೇ, ನಾನು ತಾಯಿಯ ಗರ್ಭಗುಡಿಯಿಂದನೇ ಬಂದಿದ್ದು ಅಲ್ವಾ. ಹಾಗಿರುವಾಗ ನಾನು ಎಲ್ಲರಂತಾನೆ ತಿನ್ನುವ ಆಹಾರವನ್ನು ಪ್ರತಿಯೊಂದನ್ನು ಗ್ರಹಿಸಿ ತಿಂತೇನೆ. ಇದನ್ನು ತಿಂದರೆ ನನಗೆ ಎಷ್ಟು ಹಿತ, ಇದನ್ನು ತಿಂದರೆ ನಾನು ಚೆನ್ನಾಗಿರ್ತೀನಿ ಹೇಗೆ, ಇದನ್ನು ತಿಂದರೆ ನನ್ನ ದೈವ ಶಕ್ತಿಯನ್ನು, ನನ್ನ ಶಕ್ತಿಯನ್ನು ನಾನು ಕಾಪಾಡ್ಕೊಂಡು ಹೋಗ್ತೀನೋ ಹೇಗೆ, ನಾನು ಚೆನ್ನಾಗಿರ್ತೀನೋ ಹೇಗೆ ಅಂತ ನೋಡಿಕೊಂಡು ನಾನು ಆಹಾರವನ್ನು ಸೇವನೆ ಮಾಡ್ತೇನೆ. ಈಗ ಇದರ ಅರ್ಥ ಏನು ಗೊತ್ತಾ ವೀಕ್ಷಕರೇ, ನಮ್ಮ ದೇಹಕ್ಕೆ ಏನೇ ರೋಗ ಬಂದರೂ ಅದನ್ನು ನಾವೇ ಗುಣಪಡಿಸಿಕೊಳ್ಬೋದು. ಈಗ ಉದಾಹರಣೆಗೆ, ಮೊದಲು ನಾವು ಇದನ್ನು ತಿಳಿದಿರಬೇಕು. ಏನು ನೋಡಿ, ಇವತ್ತಿನ ದಿನ ಪ್ರತಿಯೊಂದು ಮನುಷ್ಯ ಕೆಲವೊಂದು ರೋಗಕ್ಕೆ ಒಳಗಾಗಿದ್ದಾನೆ. ಎಲ್ಲ ಮನುಷ್ಯನಲ್ಲೂ ಕೆಲವೊಂದು ರೋಗಗಳನ್ನು ನಾವು ಕಾಣ್ಬೋದು ಗ್ರಹಿಸಿದರೆ ಅಲ್ವಾ, ಗ್ರಹಿಸ್ಬೇಕಷ್ಟೆ. ಈಗ ಆದ್ದರಿಂದ ನಾವು ತಿನ್ನುವ ಆಹಾರದ ಮೇಲೆ ಮೊದಲಿಗೆ ನಾವು ಗಮನ ಇಡಬೇಕು. ನಾವೇನು ತಿಂತೀವಿ, ನಮಗೆ ಎಷ್ಟು ಹಿತ ಬಯಸ್ಬೋದು ಆಹಾರ, ನಮಗೆ ಯಾವ ಥರ ರಕ್ತವನ್ನು ಅದು ಶುದ್ಧ ಮಾಡ್ಬೋದು, ನಮಗೆ ಯಾವ ಥರ ಆಲೋಚನೆಗಳನ್ನು ಕೊಡ್ಬೋದು. ನಾವೀಗ ಈ ಕೆಲಸ ಮಾಡಬೇಕು ಅಂತ ಇದ್ದೇವೆ, ನಾವು ಇಷ್ಟೆಲ್ಲ ತಿಂದ್ಕೊಂಡ್ರೆ ಈ ಕೆಲಸ ಮಾಡಲಿಕ್ಕೆ ಆಗುತ್ತೋ ಇಲ್ವೋ, ಈ ಥರ ಯೋಚನೆ ಮಾಡಿ ನಾವು ಆಹಾರವನ್ನು ಸೇವನೆ ಮಾಡಬೇಕು ವೀಕ್ಷಕರೇ. ಹಾಗೆ ತಿನ್ನುವ ಆಹಾರ ಎಷ್ಟರ ಮಟ್ಟಿಗೆ ನಮ್ಮ ದೇಹಕ್ಕೆ ಮಾಂಸ, ಶುದ್ಧ ರಕ್ತವನ್ನು ಕೊಡುತ್ತದೆ ಅಂತ ಸ್ವಲ್ಪ ತಿಳಿದು ನಾವು ಆಹಾರವನ್ನು ಜಾಸ್ತಿ ಸಮಯ ಯೋಚನೆ ಮಾಡಿನೇ ಸೇವನೆ ಮಾಡಬೇಕು. ಯಾಕೆಂದರೆ ನಮ್ಮ ದೇಹದಲ್ಲಿ ಒಂದು ಪಾರ್ಟ್ಸ್ ಹೋಯಿತು ಅಂದರೆ ಅದರಿಂದ ಆಗುವ ಅನಾಹುತ, ಸಮಸ್ಯೆ ಅದು ಯಾರಿಗಾಗೋದು? ನಮಗೆ ಅಲ್ವಾ ವೀಕ್ಷಕರೇ. ನಾವಿವತ್ತು ಆ ಕೆಲಸ ಅದು ಇದು ಅಲ್ಲಿ ಇಲ್ಲಿ ಹೋಗ್ತೀವಿ, ಅರ್ಜೆಂಟ್ ಇದೆ ಹೋಗಬೇಕು, ಬೇಗ ಬೇಗ ತಿನ್ಕೊಂಡು ಹೋಗ್ಬೇಕು. ಏನಕ್ಕೆ ಅರ್ಜೆಂಟ್ ಇದೆ, ಎಲ್ಲಿ ಹೋಗ್ಬೇಕು? ಕುತ್ಕೊಂಡಿದ್ರೆ ಆಗಲ್ವಾ? ಕುತ್ಕೊಂಡು ಆರಾಮಲ್ಲಿ ತಿಂದ್ಕೊಂಡು ಹೋದರೆ ಆಗಲ್ವಾ? ಅರ್ಜೆಂಟ್ ಏನಿದೆ? ದುಡ್ಡ? ಅದೊಂದು ಕಾಗದ ಅಲ್ವಾ? ನಮ್ಮ ನೆಮ್ಮದಿಗೆ ಏನು ಬೇಕು? ಒಂದು ಒಳ್ಳೆ ಆಹಾರನೇ ಬೇಕಾ? ಒಂದು 2 ದಿನ ಕಳೆಯಬೇಕು ಅಂದ್ರೂ ಒಂದು 4 ಬಾಳೆಹಣ್ಣು ನೀರಿದ್ರೂ ಸಾಕು, ಮನಸ್ಸು ಗಟ್ಟಿ ಮಾಡಿಕೊಂಡ್ರೆ ಅಲ್ವಾ, ಕಳಿಬೋದಲ್ವ. ಹಾಗಿರುವಾಗ ಏನಕ್ಕೆ ನಾವು ದುಡ್ಡಿನ ವಿಚಾರವಾಗಿ ಅರ್ಜೆಂಟ್ ಮಾಡಬೇಕು? ಇದೊಂದು ವಿಚಾರ. ಹಾಗೆ ನಾವು ರಸ್ತೆಯಲ್ಲಿ ಸಂಚಾರ ಮಾಡುವಾಗ, ಸಿಟಿಯಲ್ಲಿ ಹೋಗುವಾಗಲಂತೂ ಇವತ್ತಿನ ದಿನ ಮಳೆಗಾಲದಲ್ಲಂತೂ ಪರವಾಗಿಲ್ಲ, ಅಷ್ಟು ಧೂಳಿರೋದಿಲ್ಲ. ಇವತ್ತಿನ ದಿನ ನಾವು ಸಿಟಿಯಲ್ಲಿ ಹೋಗಬೇಕು, ಹೊರಗಡೆ ಓಡಾಡಬೇಕು ಅಂದರೆ, ನನಗಂತೂ ಮೊನ್ನೆ ದೇವಸ್ಥಾನಕ್ಕೆ ಹೋಗುವಾಗ, ದೇವರೇ ಯಾಕಾದರೂ ನಾನು ಸಿಟಿಗೆ ಬಂದೆ ಅಂತ ನನಗೆ ಮನಸ್ಸಿಗೆ ಹಿಂಸೆ ಆಗೋಯ್ತು. ಯಾಕಂದರೆ ಬಸ್ಸಲ್ಲಿ ಹೋಗುವಾಗಲೇ ಧೂಳೆಲ್ಲ ಮೂಗಿಗೆ ಒಳಗಡೆ ಹೋಗಿದೆ. ಆಮೇಲೆ ಇನ್ನು ನಡೆದಾಡುವಾಗ ಕೂಡ ಹಾಗೆ ಸ್ವಲ್ಪ ಬರೋಕ್ಕಾಗಲ್ಲ. ದೇವಸ್ಥಾನದಿಂದ ಹೊರಗಡೆ ಬಂದರೆ ಮತ್ತು ಗಾಡಿ ಓಡಾಡ್ತದೆ, ಧೂಳಿಂದೆ ರಾಸಿ ಮೂಗಿನ ಒಳಗೆ, ನಾವು ಗಾಡಿ ತಗೊಳ್ಳುವಾಗ ಮೂಗಿನ ಒಳಗೆ ಹೋಗಿ ಅದು ಶ್ವಾಸಕೋಶದೊಳಗೆ ಹೋಗ್ಬೇಕು.
ಕೆಲವರಂತೂ ಅಲ್ಲೇ ಕೂತ್ಕೊಂಡು ಅಲ್ಲೇ ನಿಂತ್ಕೊಂಡು ಇರ್ತಾರೆ. ನಾನು ಮೂಗು ಮುಚ್ಕೊಂಡು ಎಷ್ಟೊತ್ತಿಗೆ ನಾನು ಬೇಗ ನಮ್ಮ ಮೂಲ ಜಾಗಕ್ಕೆ ಬಂದು ಮುಟ್ತೀನಿ ಅನ್ನುವಲ್ಲಿವರೆಗೆ ನನಗೆ ಮನಸ್ಸಿಗೆ ಅನಿಸಿತ್ತು, ಸುಸ್ತಾಗೋಯ್ತು ನನಗೆ. ರಸ್ತೆಯಲ್ಲಿ ಸಿಟಿಯಲ್ಲಿ ಸಂಚಾರ ಮಾಡುವಾಗ ನಮ್ಮ ಧೂಳು ಹೋಗದೇ ಇರೋ ಥರ ನಮ್ಮ ಶ್ವಾಸಕೋಶವನ್ನು ಕಾಪಾಡ್ಕೋಬೇಕು, ನಮ್ಮ ದೇಹವನ್ನು ರಕ್ಷಣೆ ಮಾಡ್ಕೊಳ್ಬೇಕು ಇವರಿಂದ ವೀಕ್ಷಕರ. ಇಲ್ಲ ಅಂದರೆ ಅದು ನಮ್ಮ ಹೊಟ್ಟೆ ಒಳಗೆ ಶ್ವಾಸಕೋಶದೊಳಗೆ ಕೂತ್ಕೊಂಡ್ರೆ ನಮಗೆ ಕಣ್ಣು ಸರಿಯಾಗಿ ಕಾಣಲ್ಲ, ನಮಗೆ ಸುಸ್ತಾಗ್ಬೋದು, ಉಸಿರು ಕಟ್ಬೋದು, ಹೆಚ್ಚಿನ ರೀತಿಯ ಸಮಸ್ಯೆ ಬರ್ಬೋದು. ನೀವು ಡಾಕ್ಟರು ಅಲ್ಲಿ ಇಲ್ಲಿ ಹೋಗಿ ದುಡ್ಡನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರ್ಬೋದು ವೀಕ್ಷಕರೇ. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ಧೂಳು ನಮ್ಮ ಮೂಗಿನ ಒಳಗೆ ಹೋಗದೇ ಇರೋ ಥರ ನಾವು ನೋಡ್ಕೋಬೇಕು ಸಿಟಿಗೆ ಹೋದಾಗ. ಹಾಗೆ ಉಪ್ಪು ಖಾರ ಹುಳಿ ಇದನ್ನೆಲ್ಲ ತಿನ್ನಲೇಬಾರ್ದು ನಾವು ವೀಕ್ಷಕರೇ. ಯಾಕೆ ತಿನ್ನಬೇಕು ಅಂತ ಕೇಳ್ತೀನಿ. ಈಗ ನಾವು ಆಹಾರ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಖಾರ, ಹೌದಾ? ಅದೇ ನಾವು ಒಣ ಮೆಣಸು ಇರುತ್ತೆ, ಮೆಣಸಿನಕ್ಕೆ ಹಾಗೆ ಜಗದು ತಿಂತೀವ, ನೋಡೋಣ ಎಷ್ಟು ರುಚಿ ಇದೆ ಅಂತ. ಗೊತ್ತಲ್ಲ ನಮಗೆ ಮೆಣಸಿನ ಸ್ವಭಾವ ಏನು, ಅದನ್ನು ತಿಂದರೆ ನಮಗೆ ಏನು ಅದು ನಮಗೆ ನಮ್ಮ ದೇಹದಲ್ಲಿ ಪರಿಣಾಮ ಬೀರ್ತದೆ ಅಂತ ನಮಗೆ ಗೊತ್ತಿದೆ ಅಲ್ವ, ಅದಕ್ಕೆ ನಾವು ಅದನ್ನು ತಿನ್ನಕ್ಕೆ ಹೋಗೋಲ್ಲ ಅಲ್ವ. ಮತ್ತು ಉಪ್ಪು ನೋಡು, ಉಪ್ಪು ಎಷ್ಟು ರುಚಿ ಇದೆ ಅಂತ ನಾವು ಯಾವತ್ತಾದರೂ ಒಂದು ಇಷ್ಟು ತೆಗೆದು ಬಾಯಿಗೆ ಹಾಕೊಂಡಿದ್ದೀವ? ಸಾಧ್ಯ ಇಲ್ಲ ಅಲ್ವ. ಅದು ರುಚಿ ಇಲ್ಲ ಅಂತ ನಮ್ಗೆ ಗೊತ್ತಿದೆ, ಅದನ್ನು ತಿಂದರೆ ನಮಗೆ ಕಷ್ಟನೇ ಆಗೋದು, ಅದನ್ನು ತಿಂದರೆ ನಾವು ವಾಂತಿನೇ ಮಾಡ್ತೀವಿ ಅಂತ ಗೊತ್ತಿದೆ ಅಲ್ವ, ಅದಕ್ಕೆ ನಾವು ತಿನ್ನಲ್ಲ ಅಲ್ವ. ಮತ್ತು ಆಹಾರ ಜೊತೆ ಮಿಕ್ಸ್ ಮಾಡಿಕೊಂಡು ಯಾಕೆ ತಿನ್ನಬೇಕು? ಅದು ನಮಗೆ ಇಷ್ಟ ಆಗಲ್ಲ, ಅದು ರುಚಿ ಇಲ್ಲ, ಅದು ಕಷ್ಟ ಕೊಡುತ್ತೆ ಅಂತ ಗೊತ್ತಿದ್ರೂ ಅದನ್ನು ಮತ್ತೆ ಆಹಾರದೊಳಗೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿನ್ನೋ ಅವಶ್ಯಕತೆ ನಮಗೆಲ್ಲ ಇದೆಯಾ? ನಿಜವಾಗ್ಲೂ ಇಲ್ಲ ವೀಕ್ಷಕರೇ. ಯಾಕಿಲ್ಲ ಗೊತ್ತಾ? ಈ ಭೂಮಿ ಮೇಲೆ ಬೆಳೆದ ಪ್ರತಿಯೊಂದು ಗಿಡದಲ್ಲಿ ಬಂದ ಹಣ್ಣುಗಳಿಗೆ, ಕಾಯಿಗಳಿಗೆ, ಆಹಾರಗಳಿಗೆ, ಧಾನ್ಯಗಳಿಗೆ, ಎಲ್ಲ ಆಹಾರಗಳಲ್ಲಿ, ಧಾನ್ಯಗಳಲ್ಲಿ, ಹಣ್ಣುಗಳಲ್ಲಿ ಉಪ್ಪಿನ ಅಂಶ ಇರುತ್ತದೆ ವೀಕ್ಷಕರೇ. ನಾವು ಅದನ್ನು ಗ್ರಹಿಸಿ ತಿಂದರೆ, ಹೌದು ಈ ಹಣ್ಣಲ್ಲಿ ಇಷ್ಟೇ ಉಪ್ಪಿದೆ, ಈ ತರಕಾರಿಯಲ್ಲಿ ಇಷ್ಟೇ ಉಪ್ಪಿದೆ ಅಂತ ಕೂಡ ನಾವು ಕಂಡು ಹಿಡಿಬೋದು. ಗೊತ್ತಾ ನಿಮಗೆ? ಹಾಗಿರುವಾಗ ನಾವು ಉಪ್ಪು ಯಾಕೆ ಹಾಕೋಬೇಕು, ಖಾರ ಯಾಕೆ ಹಾಕೋಬೇಕು ಅಲ್ವಾ? ಪ್ರತಿಯೊಂದು ಆಹಾರದಲ್ಲಿ ಇದೆ. ರುಚಿಗೆ ನಾವು ಉಪ್ಪು ಹಾಕದೇನು ಈ ಕಾಯಿ ಹಾಲು, ತರಕಾರಿ, ಮಿಕ್ಸ್ ತರಕಾರಿ ಎಲ್ಲ ಬೇಯಿಸಿ ಹಾಕ್ಕೊಂಡು ಮಾಡ್ಕೊಂಡು ಕಾಯಿ ಹಾಲೆಲ್ಲ ಹಾಕ್ಕೊಂಡು ತಿಂದರೆ, ಕಾಯಿ ಹಾಲು ಹಾಕ್ಕೊಂಡು ಬೇಯಿಸ್ಕೊಂಡು ತಿಂದರೆ ಅದರಲ್ಲೂ ಬೇಕಾದಷ್ಟು ರುಚಿಯನ್ನು ನಾವು ಕಂಡು ಹಿಡಿದುಕೊಳ್ಬೋದು. ಗೊತ್ತಾ? ಉಪ್ಪಿಲ್ಲದೆ ಇರೋ ಆಹಾರದಲ್ಲಿ ಕೂಡ ನಾವು ರುಚಿಯನ್ನು ಕಂಡು ಹಿಡ್ಕೊಂಡು ನಾವು ಸವಿಬೋದು, ತುಂಬ ನೆಮ್ಮದಿಯಿಂದ ದಿನವನ್ನು ಕಳಿಬೋದು ವೀಕ್ಷಕರೇ. ನಾನು ಎಷ್ಟೋ ದಿನವನ್ನು ನಾನು ಹಾಗೆ ಕೂಡ ಕಳೆದಿದ್ದೀನಿ, ಉಪ್ಪಿಲ್ಲದೆ ಇರೋ ಆಹಾರವನ್ನು ಸೇವನೆ ಮಾಡ್ಕೊತ ಕೂಡ ದಿನನ ಕಳೆದಿದ್ದೀನಿ. ನನ್ನ ಅನುಭವವನ್ನು ನಿಮಗೆ ತಿಳಿಸ್ಕೊಡೋದ್ರ ಜೊತೆ ಪ್ರತಿಯೊಬ್ಬರು ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಲ್ವ ಇವತ್ತಿನ ದಿನ. ಅದಕ್ಕೋಸ್ಕರ ಈ ವಿಚಾರಗಳು. ನಾವೆಲ್ಲ ಮೊದಲಿಗೆ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ದೇಹದ ರಕ್ಷಣೆ, ನಮ್ಮ ಆರೋಗ್ಯ, ನಮ್ಮ ನೆಮ್ಮದಿ, ನಮ್ಮ ಮಕ್ಕಳು, ನಮ್ಮ ಕುಟುಂಬದ ನೆಮ್ಮದಿ, ಇದಕ್ಕಿಂತ ಹೆಚ್ಚು ನಮಗೆ ಯಾವ ಕೆಲಸನೂ ಅಲ್ಲ, ದುಡ್ಡು ಅಲ್ಲ, ಏನೂ ಅಲ್ಲ ವೀಕ್ಷಕರೇ. ಮೊದಲು ನಮ್ಮ ದೇಹ, ನಮ್ಮ ಆತ್ಮರಕ್ಷಣೆ, ನಮ್ಮ ಮನಸ್ಸಿನ ನೆಮ್ಮದಿ, ನಮ್ಮ ಕುಟುಂಬ, ನಮ್ಮ ಜೀವನ, ಇದಕ್ಕಿಂತ ಹೆಚ್ಚು ಯಾವುದಿಲ್ಲ. ಇದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕು ವೀಕ್ಷಕರೇ. ಒಂದು ದಿನ ನಾವು ಹಾಗೆ ಅಲ್ವಾ, ಮಕ್ಕಳು ಅಂತಲೂ ನೋಡಲ್ಲ, ಅವ್ರನ್ನ ಬಿಟ್ಟು ಕೆಲಸ ದುಡ್ಡು ಅಂತ ಹೋಗ್ಬಿಡ್ತೇವೆ. ಆಮೇಲೆ ಏನೂ ಇಲ್ಲದೆ ತಲೆ ಮೇಲೆ ಕೈ ಎತ್ಕೊಂಡು, ಮಕ್ಕಳು ಇಲ್ಲ, ಹೆಂಡ್ತಿನಿಲ್ಲ, ಯಾರೂ ಇಲ್ಲ ಈಗ ನನಗೆ. ಆಗ ದುಡ್ಡು ಅಂತ ನಾನು ಅಲ್ಲಿ ಹೋದೆ, ಎಲ್ಲ ಕಳ್ಕೊಂಡೆ. ಹೆಂಡ್ತಿ ಎಲ್ಲ ಹೋದ್ಲು, ಮಕ್ಕಳೆಲ್ಲ ಹೋದರು, ನನಗೆ ಬೇರೆ ಸಮಸ್ಯೆ ಮೇಲೆ ಸಮಸ್ಯೆ, ಆರೋಗ್ಯ ಸಮಸ್ಯೆ ಎಲ್ಲ ಕಳ್ಕೊಂಡು ಕೂತ್ಕೊಂಡಿದ್ದೀನಿ. ಆಮೇಲೆ ಜಪ ಮಾಡ್ತಾ ಕೂತ್ಕೊಳ್ಬೇಕಾಗುತ್ತೆ. ಈ ಥರ ಪರಿಸ್ಥಿತಿನೂ ಎಷ್ಟು ಜನರಿಗೆ ಬಂದಿದೆ ಅಲ್ವಾ. ವಿಚಾರ ವೀಕ್ಷಕರ ಎಲ್ಲ ಅರ್ಥ ಮಾಡ್ಕೋಬೇಕು. ಇದು ಅರ್ಥ ಮಾಡಿಕೊಂಡು ನೀವು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಎಲ್ಲರೂ ತಿಳ್ಕೊಳ್ಳಿ ಅಲ್ವಾ. ಯಾಕಂದರೆ ಇವತ್ತು ನೋಡಿ, ಎಲ್ಲ ಆಸೆ ಕನಸುಗಳನ್ನು ಇಟ್ಕೊಂಡು ಮನಸ್ಸಲ್ಲಿ ಗುರಿ ಮುಟ್ಟಕ್ಕಾಗದೆ
ಬದುಕಿದ್ದು ಸತ್ತ ಹೆಣದಾಗೆ ಬದುಕುವಂಥ ಪರಿಸ್ಥಿತಿ ಎಷ್ಟೋ ಜನಕ್ಕಿದೆ. ಕಾರಣ ಏನಂದರೆ, ಗುರಿ ಮುಟ್ಟಕ್ಕೆ ಏನು ಬೇಕು, ಮುಖ್ಯವಾಗಿ ನಮ್ಮಲ್ಲಿ ಶಕ್ತಿ, ಆತ್ಮಶಕ್ತಿಯನ್ನು ಹೇಗೆ ತುಂಬಿಸ್ಕೊಳ್ಬೇಕು ಅನ್ನೋದು ಕೂಡ ಕೆಲವರಿಗೆ ಗೊತ್ತಿದ್ರೂ ಅದ್ರ ಬಗ್ಗೆ ಮನಸ್ಸು ಹೋಗೋಕ್ಕೆ ಬಿಡ್ತಾ ಇಲ್ಲ. ಅರ್ಥ ಆಯ್ತಾ? ಇದಕ್ಕೆಲ್ಲ ಕಾರಣ ಸರಿಯಾಗಿ ತಿನ್ನೋಕ್ಕೂ ಕೆಲವರ ಸಮಯ ಇರಲ್ಲ. ದೇವರ ಆಶೀರ್ವಾದ, ಮುಖ್ಯವಾಗಿ ದೇವರ ಆಶೀರ್ವಾದ ತಗೊಳ್ಳೋದು ನಮಗೆ ಗೊತ್ತಿರಬೇಕು. ಎಷ್ಟೋ ಪುರಾತನದ ಶಿವಲಿಂಗ ದೇವಸ್ಥಾನ, ಉದಾಹರಣೆ ಯೋಗೇಶ್ವರ, ಬನವಾಸಿಯಲ್ಲಿರುವಂಥ ಮಧುಕೇಶ್ವರ, ಇಕ್ಕೇರಿ ಸಾಗರದಲ್ಲಿರುವಂಥ ಮಧುಕೇಶ್ವರ ನಮ್ಮ ಕರ್ನಾಟಕದಲ್ಲಿ, ಇನ್ನೂ ಹಲವಾರು ಶಿವ ದೇವಸ್ಥಾನಗಳು. ಅಲ್ಲೆಲ್ಲ ಎಷ್ಟು ಪವರ್ ಗೊತ್ತಾ? ಆ ಲಿಂಗದ ಶಕ್ತಿ ಗೊತ್ತಾ ನಿಮಗೆ? ಒಂದು ಚಿಕ್ಕದಾಗಿ ಹೇಳ್ತೇನೆ, ಆ ಲಿಂಗಕ್ಕೆ ನೀರು ಹಾಕಿ ಆ ನೀರನ್ನು ನಾವು ಸ್ವಲ್ಪ ಕುಡಿದ್ರೂ ಏನೇ ರೋಗ ಇದ್ರೂ ನಿವಾರಣೆ ಆಗೋದ್ರ ಜೊತೆ ನಮಗೆ ಪಾಸಿಟಿವ್ ಎನರ್ಜಿ ಕೂಡ ಕ್ರಿಯೇಟ್ ಆಗ್ತದೆ. ಆ ಥರ ಲಿಂಗ ಮತ್ತು ಅಷ್ಟು ಶಕ್ತಿ ಇರುತ್ತದೆ ಅದರಲ್ಲಿ. ಅದೆಲ್ಲ ನಾವು ನೋಡಿದಾಗ, ಗ್ರಹಿಸಿದಾಗ ನಮಗೆಲ್ಲ ಅರ್ಥ ಆಗ್ತದೆ. ನಾನು ನಿಮ್ಗೆ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ತಿಳಿಸ್ಕೊಡುವಂಥದ್ದು. ಸರಿ ನೋಡಿ, ಇಷ್ಟೆಲ್ಲ ವಿಷಯಗಳನ್ನು ಹೇಳಬೇಕು. ಆಯಿತು, ನಮ್ಮ ದೇಹಕ್ಕೆ ನಾವೇ ಡಾಕ್ಟರ್ ಆಗಿರೋದು ಬೆಸ್ಟ್ ಅಲ್ಲ ವೀಕ್ಷಕರೇ? ನಾವೀಗ ಡಾಕ್ಟರ್ ಹತ್ರ ಹೋದರೆ ಅವ್ರ ತಪಾಸಣೆ ಅವ್ರು ಮಾಡ್ತಾರೆ, ಅವ್ರ ಸರ್ಜರಿ ಅವ್ರು ಮಾಡ್ತಾರೆ, ಅವ್ರು ಆಪ್ರೇಷನ್ ಮಾಡ್ತಾರೆ, ಅವ್ರ ಕರ್ತವ್ಯ. ಆಮೇಲೆ ದೇವರಿದ್ದಾನೆ, ನಿಮ್ಮನ್ನು ಕಾಪಾಡಬೇಕು, ದೇವರೇ ಕಾಪಾಡಬೇಕು ಅಂತ ಹೇಳಿ ಅವರು ಸುಮ್ಮನಾಗ್ತಾರೆ. ಸರಿನಾ? ಆಮೇಲೆ ದೇವರು ಬಂದು ನಿಮ್ಮನ್ನು ಎಬ್ಬಿಸಿದ್ರೆ ಹೇಳ್ತೀರ, ಇಲ್ಲ ಅಂದರೆ ಮಲ್ಕೊಂಡೇ ಇರ್ತೀರ. ಆಮೇಲೆ ಎದ್ದಿಲ್ಲ ಅಂದರೆ ಹೋಗಿಬಿಟ್ಟ ಅಂತ ತಗೊಂಡೋಗಿ ಸುಟ್ಟಾಕ್ತೀರ, ಮುಗೀತು. ಅದಕ್ಕೆ ನಾವು ಹಾಸ್ಪಿಟ್ಲಿಗೆ ಹೋಗದೇ ಇದ್ದರೆ ಯಾವ ಟೆನ್ಷನೂ ಇಲ್ಲ ಅಲ್ವಾ? ದುಡ್ಡು ಕಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ, ಇನ್ನೊಬ್ಬರು ದುಡ್ಡು ಕೊಡೋ ಅವಶ್ಯಕತೆಯೂ ಇಲ್ಲ. ತಿನ್ನೋ ಆಹಾರ, ಅದೇ ದುಡ್ಡಲ್ಲಿ ನಾವು ತಿನ್ನೋ ಆಹಾರ, ಶುದ್ಧವಾದ ಆಹಾರ, ಎಳ್ನೀರು, ಹಣ್ಣು, ಒಂದು ಸ್ವಲ್ಪ ದಿನ ಬೇಯಿಸಿರೋ ಆಹಾರ, ಸ್ವಲ್ಪ ದಿನ ಬೇಯಿಸಿರೋ ಆಹಾರ, ಈ ಥರ ಮಾಡಿನೂ ಆರೋಗ್ಯನ ಕಾಪಾಡ್ಕೊತ ಹೋಗ್ಬೋದಲ್ವ ನಂಬ್ತಾರೆ ಅಂತ ಹೇಳ್ತಾ ನಾನು ವಿಡಿಯೋನ ಮುಗಿಸ್ತೇನೆ. ಆದಷ್ಟು ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ತಿಳಿಲಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೇನೆ. ನಮಸ್ತೆ.